ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಇತರ ಸಂಸ್ಥೆಗಳ ಸಹಯೋಗದಲ್ಲಿ ಯಾದಗಿರಿಯಲ್ಲಿಂದು ಆಯೋಜಿಸಲಾಗಿದ್ದ ಕನ್ನಡ ಭಾಷಾ ಬಾಂಧವ್ಯ ಕುರಿತು ಒಂದು ದಿನದ ವಿಚಾರ ಸಂಕಿರಣವನ್ನು ಸಾಹಿತಿ ಶಾಂತಪ್ಪ ಬೂದಿಹಾಳ ಉದ್ಘಾಟಿಸಿದರು. ಈ ವೇಳೆ ಸರ್ಕಾರಿ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾ ಸುಭಾಷ್ ಚಂದ್ರ ಕೌಲಗಿ, ಸಾಹಿತಿ ಡಾ ಜಯದೇವಿ ಗಾಯಕವಾಡ, ಸಗರನಾಡು ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಪ್ರಕಾಶ್ ಎಸ್ ಅಂಗಡಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಶಾಂತಪ್ಪ ಬೂದಿಹಾಳ, ಜನ್ಮ ನೀಡಿದ ಮಾತೆ, ಮಾತೃಭಾಷೆ, ಮಾತೃಭೂಮಿಯ ಋಣ ತೀರಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಕನ್ನಡ ಪ್ರಾಚೀನ ಭಾಷೆಯಾಗಿದ್ದು ಶಾಸ್ತ್ರೀಯ ಸ್ಥಾನಮಾನ ಲಭಿಸಿದೆ. ಕನ್ನಡವನ್ನು ಜಗತ್ತಿನ ಭಾಷೆಯಾಗಿ ಮಾಡಲು ಹಲವು ಕ್ಷೇತ್ರದಲ್ಲಿ ಪ್ರಯತ್ನಿಸಬೇಕಿದೆ. ಸರ್ಕಾರ ಗಡಿನಾಡ ಕನ್ನಡಿಗರ ಸಮಸ್ಯೆಗಳ ಬಗ್ಗೆ ಗಮನಹರಿಸಬೇಕು ಎಂದರು. ಡಾ ಸುಭಾಷ್ ಚಂದ್ರ ಕೌಲಗಿ, ಸಂಸ್ಕೃತ ಲಾಕ್ಷಣಿಕರಾದ ದಂಡಿ ಹೇಳಿದಂತೆ ಭಾಷೆಯೊಂದು ಇಲ್ಲದೆ ಇದ್ದರೆ ಮೂರು ಲೋಕವು ಅಂಧಕಾರದಲ್ಲಿರುತ್ತಿತ್ತು. ಭಾಷೆಯ ಮೂಲಕ ವ್ಯಕ್ತಿಯ ಉನ್ನತಿಯಾಗುತ್ತದೆ. ಪ್ರತಿಯೊಬ್ಬರೂ ತಮ್ಮ ಮಾತೃಭಾಷೆಯನ್ನು ಮರೆಯಬಾರದು ಎಂದು ಹೇಳಿದರು. ಡಾ ಜಯದೇವಿ ಗಾಯಕವಾಡ, ಭಾಷೆ ಇಲ್ಲದೆ ಇದ್ದರೆ ಮನುಷ್ಯನಿಲ್ಲ. ಮನುಷ್ಯನ ವಿಚಾರಗಳ ವಿನಿಮಯವಾಗುವುದು ಭಾಷೆಯ ಮೂಲಕ. ಕವಿರಾಜ ಮಾರ್ಗದಲ್ಲಿ ಕನ್ನಡದ ಗಡಿಗಳ ಉಲ್ಲೇಖವಿದೆ ಎಂದು ಹೇಳಿದರು. ಸಾಮರಸ್ಯದ ಭಾಷೆಯಾಗಿತ್ತು ಅನ್ನುವುದನ್ನ ನಾವು ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಗುರುತಿಸುತ್ತೇವೆ. ಇವತ್ತು ಜಿಲ್ಲೆಯ ಪ್ರಕಾಶ್ ಎಸ್ ಅಂಗಡಿ, ಯುವ ಪೀಳಿಗೆ ಕನ್ನಡ ನಾಡಿನ ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯನ್ನು ತಿಳಿದು ಸಂರಕ್ಷಿಸುವ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಹೇಳಿದರು. ಮಾಡೋದ್ರ ಮೂಲಕ ನಮ್ಮ ನಾಡಿನ ಸಾಹಿತ್ಯದ ಬಗ್ಗೆ, ಪರಂಪರೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನಾವು ನಿರಂತರವಾಗಿ ಮೆಲುಕು ಹಾಕಬೇಕಾದಂತ ಜವಾಬ್ದಾರಿ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಒಪ್ಪಿಕೊಂಡು